ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ಕುಂದಾಪುರಕ್ಕೆ, ಅಂದರೆ ನಮ್ಮೂರಿಗೆ. ಕಾರಣ ನಮ್ಮ ಈ ನಾಗ್ ಅವರ ಪ್ರೀ ವೆಡ್ಡಿಂಗ್ ಶೂಟ್. ಸೊ ಲೆಟ್ಸ್ ಮೀಟ್ ಆ್ಯಟ್ ಅವರ್ ಪ್ರೀ ವೆಡ್ಡಿಂಗ್ ಶೂಟ್ಸ್. ಸೊ ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ನಮ್ಮೂರು. ಸೊ ನಾವು ಬೆಂಗಳೂರಿಂದ ಊರಿಗೆ ಬಂದಿದ್ದು ನಮ್ಮ ಫ್ರೆಂಡ್ ನಾಗರಾಜ್ ಆ್ಯಂಡ್ ವಸಂತಿ ಅವರ ಪ್ರೀ ವೆಡ್ಡಿಂಗ್ ಶೂಟ್ಗೆ. ನಾವು ಬಂದಿದ್ದು ಸ್ಯಾಟರ್ಡೆ, ಇವತ್ತು ಸಂಡೇ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ, ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ವ್ಲಾಗಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹೇಗೆ ನಡೆಯುತ್ತೆ ಮತ್ತು ಎಲ್ಲೆಲ್ಲಿ ನಡೆಯುತ್ತೆ ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಾಕ್ತೀನಿ. ಮೇ ಬಿ ಇವಾಗ ಟೈಮು ಕರೆಕ್ಟಾಗಿ 5 o'clock, 5 ಗಂಟೆ. ಆನ್ ದ ವೇ ಹೋಗ್ತಾಯಿದ್ದೀನಿ. ಇನ್ನೇನೊಂದು 10-15 ಮಿನಿಟ್ಸಲ್ಲಿ ಅವ್ರನ್ನ ಕರ್ಕೊಂಬರೋಕ್ಕೆ ರೀಚ್ ಆಗ್ತೀನಿ ಅಲ್ಲಿಗೆ. ಸೊ ಅದಾದಮೇಲೆ ಏನಾಗುತ್ತೆ, ಹೆಂಗಾಗುತ್ತೆ ಅಂದ್ಬಿಟ್ಟು ನಾನು ಕ್ಲಿಯರಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದನ್ನೇ ಕಂಟಿನ್ಯೂ ಮಾಡಿಕೊಂಡು. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಫೈನಲಿ ನಾವು ಉಡುಪಿ ಕೃಷ್ಣ ಮಠದ ಬೀದಿಯಲ್ಲಿ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮದುಮಗಳು ಮತ್ತು ಮದುಮಗನ ತಂಗಿದಿರು ಮದುಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾರಿವಾಳ ಹೋಯ್ತು ಮಂಗಂತ ಬಾಚುನಿ ಕೂಡ ಎಲ್ಲಿದೆ ಪಾರಿವಾಳ? ಅಲ್ವಾ ಇದ್ದಾಯ್ತು ಪಾಪ. ಬನ್ನಿ ಬೈ, ಆ ಮಕ್ಕಳು ಇನ್ನೂ ನಾಟಕ ಮಾಡ್ತೋಗ. ಬೇಗ ಬನ್ನಿ ಫಾಸ್ಟ್ ಬನ್ನಿ. ಇಲ್ಲೇ ಪಿಂಕ್ ಡ್ರೆಸ್ ಸೀರೆ ಇಟ್ಕೊಂಡಿರಲ್ಲ ಇವನೇ. ಏ ದೇವ್ರೆ, ಹುಡುಗನೇ ಗೊತ್ತಿಕ್ಲಲ್ಲ ಅವರ ಪಾಪ. ಇಲ್ಲಿ ನಮ್ಮ ಮದುಮಕ್ಕಳು, ಅಲ್ಲಿ ನಮ್ಮ ಕ್ಯಾಮರಾಮ್ಯಾನ್ಸ್ ಆ್ಯಂಡ್ ಇಲ್ಲಿ ನಮ್ಮ ಜೂನಿಯರ್ ಆರ್ಟಿಸ್ಟ್ ಪಾರಿವಾಳಗಳು. ಒಂದು ಸೆಕೆಂಡ್, ಇವ್ರದ್ದೊಂದು ಪಾಸಿಂಗ್ ಆಗುತ್ತೆ ಮೇಡಮ್. ಸ್ವಲ್ಪ ಆಚೆ ಬರ್ತೀರಾ? ಅವ್ರದ್ದೊಂದು ಶಾರ್ಟ್ ತಗೊಳ್ತಾರೆ ಸರ್. ಒಂಚೂರು ಇರೋದೊಂದು ಶಾರ್ಟ್ ತಗೊಳ್ತಾರೆ. ಒಂದು ಶಾರ್ಟ, ಫಸ್ಟ್ ಶಾರ್ಟ್ ನಾವು ತೆಗಿತಾ ಇರೋದು ಉಡುಪಿ ಕೃಷ್ಣ ಮಠದಲ್ಲಿ. ಒಂದು ನಾನ್ ಪೇಯ್ಡ್ ಆರ್ಟಿಸ್ಟ್ಗಳು, ಪಾರಿವಾಳಗಳು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಈ ಸಿಚುವೇಶನ್ ನೋಡಿದಾಗ ನಮಗೊಂದು ಸಾಂಗ್ ನೆನಪಾಗ್ತಾಯಿದೆ. ಯಾವುದು ಅಂತ ಹೇಳಿದ್ರೆ, ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ. ರೋಲ್ ಕ್ಯಾಮ್ರಾ ಆಕ್ಷನ್. ಈ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಹೇಳಿ. ಮದುಮಗಳು ಇತ್ತೆ ಕಾಣ್ತಾ ಇಲ್ಲ ಅವರೇ. ಮದುಮಗನ ತಂಗಿದಿ ಕಳೆ ಹೇಳಿ. ನೈಸ್. ಆ್ಯಂಡ್ ನಿಮ್ದು ಯಾವಾಗ? ಕಾಣ್ ಸರಿ ಮಾಡಿ ಕಂಡ್ಕೋ ಹೆಂಗೆ ತೆಗಿತ್ರ ಅಂದೇಳಿ. ನಾಗಂದು ಎಲ್ಲದ? ಹಾಂ ಹೇಳಿ. ಬನ್ನಿ ಬರ್ತಾ ಬಿಸ್ಲಿಗೆ ನಾವಂತೂ ನಮ್ಮೊಟ್ಟಿಗೆ ಅಲ್ಲ, ಅದು ನಮ್ಮೊಟ್ಟಿಗೆ ನಡ್ಕ ಬರ್ತಿತ್ತು. ಈಗ ಪ್ರಭಾಕರ್ ಅವರೇ, ನಮ್ಮ ನಾಗ
ನೆಗೆಟಿವ್ ರೋಲಿಗಲ್ಲ ಅವ ಹಲವಾರ ಎದುರೇ ಕೊಂಡಿದ್ರೆ ನಾಯಿ ತರ ಅಲ್ದಾಡ್ತಿದ್ದವರ ಹುಡುಗ ಇವ್ರು ಯಾರೋ ಕರ್ಕೊಂಡ್ ಬಂದರು ಅವ್ರು ಹುಡುಗಿ ಇನ್ನೂ ಬರಲೇ ಇಲ್ಲ ಅಂತ ಕಂಡಿದೆ ಅಲ್ಲ ತೋರಿಸ್ತೀನಿ ಕಾಮಲ್ಲ ಸೊ ಫೈನಲಿ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ದು ಒಂದು ಸೆಷನ್ ಮುಗೀತು. ಸೊ ನಾನು ನಿಮಗೆ ಇಷ್ಟೊತ್ತು ಮಾಡಿದ್ದು ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಏನು ಹೇಳೋದಂದರೆ, ನಿಮಗೆ ಉಡುಪಿ ಕಡೆ ಏನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಉಡುಪಿ ಕೃಷ್ಣ ಮಠದೇನು ರಥಬೀದಿ ಇದೆ ಅಲ್ಲ, ಅದೊಂದು ಬೆಸ್ಟ್ ಪ್ಲೇಸ್. ಯಾಕಂದರೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಅಬ್ಜೆಕ್ಷನ್ಸ್ ಯಾರದ್ದು ಇಲ್ಲ. ಸೊ ಆರಾಮಾಗಿ ಫ್ರೀಯಾಗಿ ಇಲ್ಲಿ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋಬೋದು. ಸೊ ಯಾರಿಗಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದ್ರೆ ಉಡುಪಿ ಕೃಷ್ಣ ಮಠದ ಹತ್ರ ಬನ್ನಿ, ಅರ್ಲಿ ಮಾರ್ನಿಂಗ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಅಲ್ಲಿದ್ದು ಮುಗಿಸ್ಕೊಂಡು ಇವಾಗ ಸಣ್ಣ ಒಂದು ಬ್ರೇಕ್ಫಾಸ್ಟ್ಗೆ. ಸೊ ಇಲ್ಲೇನು ಕಾಣಿಸ್ತಿದೆ ಅಲ್ವಾ, ಇಲ್ಲಿಗೆ ಬಂದುಬಿಟ್ಟು ನಾವೀಗ ಒಂದು ಬ್ರೇಕ್ಫಾಸ್ಟ್ ಮಾಡೋಣ, ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಸೊ ನಾನೀಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅವರ್ ವಿಡಿಯೋ. ನಮ್ಮ ಕಪಲ್ಸ್ ಆ್ಯಂಡ್ ವಿಡಿಯೋಗ್ರಾಫರ್ಸಲ್ಲಿ ಏನೋ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆ ಫಸ್ಟ್ ಆಫ್ ಅಲ್ಲಿ ಉಡುಪಿ ಕೃಷ್ಣ ಮಠದ ರಥಬೀದಿಯಲ್ಲಿ ಶೂಟ್ ಮಾಡಿಕೊಂಡು, ಅದಾದಮೇಲೆ ನಿಟ್ಟೂರಲ್ಲಿರೋ ಒಂದು ಓಲ್ಡ್ ರೆಟ್ರೋ ಥೀಮ್ ಹೌಸ್ ಅಂತ ಒಂದಿದೆ, ಅಲ್ಲಿ ಫಸ್ಟ್ ಆಫ್ ಅಲ್ಲಿ ಒಂದು ಶೂಟನ್ನು ಫಿನಿಷ್ ಮಾಡಿಕೊಂಡು ರೆಟ್ರೋ ಥೀಮನ್ನು, ಅಲ್ಲಿಂದ ಸೀದಾ ಬ್ರೇಕ್ ತೊಗೊಂಡ್ವಿ. ಒಂದು 12:30 1 ಗಂಟೆಯಿಂದ 4 ಗಂಟೆ ತನಕ ಸ್ವಲ್ಪ ಬ್ರೇಕ್ ತೊಗೊಂಡು, ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಶೂಟ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಇಲ್ಲಿ ಒಂದು ನಿಟ್ಟೂರಲ್ಲ ಗೂಡೆ ವುಡನ್ ಬ್ರಿಡ್ಜ್ ಅಂತ ಇತ್ತು, ಅಲ್ಲಿನ ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ಅಲ್ಲಿ ಡ್ರೋನೆಲ್ಲ ಹಾರಿಸಿದ್ರು. ಸೊ ಅದಾದಮೇಲೆ ಅಲ್ಲಿ ಒಂದು 1 hour 1.5 hour ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಇವಾಗ ನಮ್ಮದು ಗೂಡೆ ಬೀಚ್ ಏನು ಕಾಣಿಸ್ತಿದೆ ಅಲ್ಲ, ಇಲ್ಲಿಗೆ ಬಂದ್ವಿ. ಇವಾಗ ಟೈಮ್ ಆಯಿತು ಆಲ್ರೆಡಿ. ಸೊ ಇಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಶೂಟ್ ಮಾಡಲಿಕ್ಕಿದೆ. ಇಲ್ಲಿಂದ ಮುಗಿಸ್ಕೊಂಡು ಸೀದಾ ನಾವು ಪ್ಯಾಕಪ್ ಮಾಡೋದಿದೆ. ಸೊ ಅಲ್ಲಿ ತನಕ ಇಲ್ಲೇನೇನು ಶೂಟ್ ಮಾಡ್ತಾರೆ ಅದನ್ನು ಸ್ವಲ್ಪ ನೋಡೋಣ. ನೋಡಿಬಿಟ್ಟು ಅಲ್ಲಿಂದ ಪ್ಯಾಕಪ್ ಮಾಡಿಕೊಂಡು ಸೀದಾ ಬ್ಯಾಂಗ್ಳೂರಿಗೆ ಹೊರಡಬೇಕು ಇವತ್ತು ನೈಟೇನೆ. ಸೊ ಆದಷ್ಟು ಬೇಗ ಮುಗಿಸ್ಕೊಂಡು ತುಂಬ ಉತ್ತಮ ಅಂದ್ಕೊಳ್ತೀವಿ. ಯಾಕಂದರೆ ಇವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ನಾವು ಅವ್ರನ್ನೆಲ್ಲ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾವು ಮನೆಗೆ ಬಂದು ಅಲ್ಲಿಂದ ಸೀದಾ ಉಡುಪಿಗೆ ಬಂದು ಅಲ್ಲಿಂದ ನಾವು ಬಸ್ ಪಿಕ್ ಮಾಡಬೇಕು. ಸೊ ತುಂಬ ಲೇಟ್ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇದೆ, ಆದರೂ ಕೂಡ ಬೇಗ ಹೊರಡೋ ಪ್ರಯತ್ನ ಮಾಡಬೇಕಷ್ಟೇ. ಸೊ ಹೋಪ್ ಈ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಅಥವಾ ಬಂದಿರ್ಬೋದು ಅಂದ್ಕೊಳ್ತೀನಿ. ಯಾಕಂತ ಹೇಳಿದರೆ ಎಲ್ಲ ಕಡೆ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. 2 ಕಾರಣ. ಒಂದು, ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಆಗಿತ್ತು. ಮತ್ತೊಂದು, ಕೆಲವೊಂದು ಕಡೆ ತುಂಬ ಜನ ಇದ್ದರು, ಬೇರೆ ಬೇರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಬಂದವರು, ಮತ್ತು ನಮ್ಮ ಥರನೇ ಬೇರೆ ಬೇರೆ ತುಂಬ ಜನ. ನಾವು ಹೋಗಿರೋ ಎಲ್ಲ ಪ್ಲೇಸ್ ಕೂಡ
ತುಂಬ ಜನ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಇವತ್ತೇ ಶೂಟ್ಗೆ ಇಟ್ಕೊಂಡಿರ್ತಾರೆ. ಹಾಗಾಗಿ ನಮಗೆ ಜಾಸ್ತಿ ಶೂಟ್ ಅಂದರೆ ಇದು ನಂದು ಬ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಕಡೆ ಬ್ಲಾಗ್ ಶೂಟ್ ಮಾಡಿದ್ದೀನಿ, ಬಟ್ ನನಗಲ್ಲೇನು ಮಾತಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ಇಲ್ಲಿ ಬಂದು ಆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಫ್ರೀ ಇದೆ, ನಮಗೆ ಇಲ್ಲಿ ಯಾರು ನೋಡೋರಿಲ್ಲ, ನೋಡಿದ್ರು ಕೂಡ ನಮಗೇನು ಟೆನ್ಷನ್ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಜೋರಾಗಿ ಮಾತಾಡೋದು, ಕಿರ್ಚಿದ್ರು ಕೂಗಿದ್ರು ಯಾರಿಗೂ ಕೇಳ್ಸಲ್ಲ. ಸೊ ಭಯ ಬಿಟ್ಟು ಆರಾಮಾಗಿ ಕೂಲಾಗಿ ಮಾತಾಡ್ಬೋದು. ಸೊ ನಮ್ಮೂರಲ್ಲಿರೋ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಆಲ್ಮೋಸ್ಟ್ ನಮ್ಮ ಕಾಪು ಮಂಗಳೂರಿಂದನೇ ಶುರು ಆಗ್ಬೋದು. ಮೇ ಬಿ ಕಾಪುವಿಂದ ನಮ್ಮ ಕುಂದಾಪುರ ಮರವಂತೆ ಏನಿದೆ ಅಲ್ಲ, ಅಲ್ಲಿ ತನಕನೂ ಈ ಬೀಚ್ ಏನಿದೆ ಹಿಂಗೇನೆ ಇದೆ. ಸೊ ಇದು ನಮಗೆ ಒಂದು ಖುಷಿಯಾಗಿರೋ ಹೆಮ್ಮೆ ವಿಚಾರ ಏನಂತ ಹೇಳಿದ್ರೆ, ನಿಮಗೆ ಇಲ್ಲಿ ಜಸ್ಟ್ ಇದು ಬೀಚ್ ಥರ ಕಾಣಿಸುತ್ತೆ, ಬಟ್ ನಮಗೆ ಈ ಒಂದು ಈ ಲೈನ್ ಏನು ಕಾಣಿಸ್ತಿದೆ ಅಲ್ಲಿ ನಿಮಗೆ, ಇದು ಬಂದು ನಮ್ಮ ಭಾರತದ ಒಂದು ಕೊನೆಯ ಭಾಗ. ಈ ಕರ್ನಾಟಕದಿಂದ ಏನು ಕೆಳಗಡೆ ಬರುತ್ತಲ್ವ, ಸೊ ಅದೊಂದು ಕೊನೆಯ ಭಾಗ. ನಾವು ಆ ಪ್ಲೇಸಲ್ಲಿ ಇದ್ದೀವಿ. ಆ್ಯಕ್ಚುಲಿ ಇದು ನಮ್ಮೂರು. ನಮಗಿದು ಒಂದು ಹಾರ್ಡ್ಲಿ ಒಂದು 10-20 ಕಿಲೋಮೀಟರ್ಸ್ ಒಳಗಡೆ ಸಿಗುವಂಥ ಪ್ಲೇಸ್ ಇದು. ಸೊ ಹಾಗಾಗಿ ಬೈ ಚಾನ್ಸ್ ನಮಗೇನಂತ ಹೇಳಿದ್ರೆ, ನಾವು ಭಾರತದ ಒಂದು ಕೊನೆಯ ಭಾಗ ಈ ಏನಿದೆ ಅದನ್ನು ಕೊನೆಯ ಭೂಮಿ ಈ ಎಂಡಲ್ಲಿ ಬೀಚ್ ಸೈಡ್ ಏನಿದೆ ಅದು ನಾವಿರೋದ್ರಿಂದ ತುಂಬ ಸೂಪರಾಗಿದೆ. ಸೊ ನೀವು ಉಟ್ಟಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಯಾವುದೇ ಪ್ಲೇಸ್ ಅವರಾದ್ರೂ ಬೀಚ್ ಕಡೆ ಬಂದೇ ಬರ್ತಾರೆ. ನೀವು ಕೂಡ ಏನಾದರೂ ಬಂದರೆ ಬೀಚನ್ನ ವಿಸಿಟ್ ಮಾಡಿ. ಸನ್ಸೆಟ್ ಟೈಮಲ್ಲಿ ಸೂಪರಾಗಿರುತ್ತೆ. ಸೊ ಇಲ್ಲಿ ನಿಮಗೆ ಸನ್ಸೆಟ್ ಏನು ಕಾಣಿಸ್ತಿದೆಯಲ್ಲ, ಇದು ಸನ್ಸೆಟ್ ಪಾಯಿಂಟ್. ಸೊ ಸಖತ್ತಾಗಿರುತ್ತೆ. ಹೋಪ್ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರ ಅಂದ್ಕೊಳ್ತೀನಿ. ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ ಕೂಡ ನಿಮ್ಮ ಮುಂದೆ ಬರ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ನೀವು ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಇಷ್ಟ ಆದರೆ ಮಾತ್ರ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.